ಸರ್ ಮುಂದೆ ಹೋಗಿ, ಇಲ್ಲಿ ರೈಡ್ ತೊಗೊಳಕ್ಕಾಗಲ್ಲ, ಎಲ್ಲಿ ತೊಗೊತೀರಾ? ಇನ್ಸ್ಟಾಗ್ರಾಮಲ್ಲಿ ಒಬ್ಬ ರೀಲ್ ಮಾಡಿಬಿಟ್ಟು ತುಂಬ ವೈರಲ್ ಆಗ್ತಿದ್ದಾನೆ. ಸೊ ಅವ್ನ ಪ್ರಿಡಿಕ್ಷನ್ ಏನಂದರೆ RCB ಕಂಟಿನ್ಯೂಸ್ ಆಗಿ 3 ಮ್ಯಾಚ್ನ ಸೋಲತ್ತಂತೆ. ನಾನು ನೋಡಿ ಮತ್ತೆ ಶಾಕು. ಅದಕ್ಕೆ 250 ರುಪೀಸು, 750 ರೂಪಾಯಿ ಅಲ್ಲೇ ಹೋಗಿ ಬೆಳಿಗ್ಗೆ. ಇಲ್ಲಿ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಅಂತ ಇದೆ, ಸೂಪರಾಗಿರುತ್ತೆ ತಿನ್ನೋಕ್ಕೆ. ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಾನು ನಿಮ್ಮ ವಿಜಯ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾನು ಎಲ್ಲಿದ್ದೀನಿ ಅಂದರೆ ಒಂದು ಖಾಲಿ ರೋಡಿಗೆ ಬಂದಿದ್ದೀನಿ. ಏನಕ್ಕೆ ಅಂದರೆ ಒಂದು ರೀಲ್ ಮಾಡಬೇಕಾಯಿತು. ಅದಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಜಾಗಕ್ಕೆ ಈ ರೋಡಿಗೆ ಬಂದಿದ್ದೆ. ರೀಲ್ಸ್ ಎಲ್ಲ ಮುಗಿಸ್ಕೊಂಡೆ. ಇಲ್ಲಿ ಪಕ್ಕದಲ್ಲಿ ಒಂದು ಮನೆ ಕಾಣಿಸ್ತಿದೆ ನೋಡಿ. ಸೊ ಈ ಮನೆ ಬಂದ್ಬಿಟ್ಟು ಶೂಟಿಂಗ್ ನಡೆಯುತ್ತೆ. ವಾರಕ್ಕೆ ಒಂದು 5 ಸತಿ ಆದರೂ ಶೂಟಿಂಗ್ ನಡೆಯುತ್ತೆ ಇಲ್ಲಿ. ಇವಾಗ ನಾನು ರೀಲೆಲ್ಲ ಮುಗಿಸ್ಕೊಂಡು ಇವಾಗ ಜಿಮ್ಗೆ ಹೋಗ್ತಾ ಇದ್ದೀನಿ. ಸೊ ಜಿಮ್ ಆದಮೇಲೆ ವಾಪಸ್ ನಾನು ಮನೆಗೆ ಹೋಗಿ ರೆಡಿಯಾಗಿ ಆಫೀಸ್ಗೆ ಹೋಗ್ಬೇಕು. ಗೈಸ್ ಕೆಲವು ಟೈಮ್ ಏನು ಅನ್ಸುತ್ತೆ ಅಂದರೆ ಜಿಮ್ಗೆ ಹೋಗಕ್ಕೆ ಮನ್ಸು ಬರಲ್ಲ. ಅದಕ್ಕೆ ಇಲ್ಲಿ ಪಕ್ಕದಲ್ಲಿ ಒಂದು ಪಾರ್ಕ್ ಇದೆ. ಸೊ ಈ ಪಾರ್ಕಲ್ಲಿ ಆರಾಮಾಗೆ ಮಾರ್ನಿಂಗ್ ವಾಕ್ ಮಾಡ್ಬೋದು, ಇಲ್ಲ ಈವ್ನಿಂಗ್ ವಾಕ್ ಮಾಡ್ಬೋದು. ತುಂಬ ದೊಡ್ಡದಿದು. ಸೊ ನೀರು ಕಡಿಮೆ ಇದೆ, ಗೊತ್ತೇ ಇದೆ, ಮಳೆ ಇಲ್ಲ. ಮಂಡೇ ಬೆಳಿಗ್ಗೆ ಬಂದರೆ ಸಾಕು, ಫುಲ್ಲು ಟೆನ್ಷನ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಟೆನ್ಷನ್ ಯಾಕಂದರೆ ಫುಲ್ಲು ಟ್ರಾಫಿಕಲ್ಲಿ ಫಸ್ಟು ಟ್ರಾವೆಲ್ ಮಾಡಬೇಕು. ಅದಾದಮೇಲೆ ಆಫೀಸಲ್ಲಿ ಫುಲ್ಲು ಟೆನ್ಷನ್, ಸಿಕ್ಕಾಪಟ್ಟೆ ಕೆಲಸ. ಆ ಕೆಲಸದ ನಡುವೆನೇ ನಾನು ಶೂಟ್ ಮಾಡಬೇಕು, ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ಇಷ್ಟೆಲ್ಲ ಇದೆ. ಸೊ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಓ ಸಕ್ಕತ್ತಾಗಿದೆ ನೋಡಿ ಗೈಸ್, ಆರೆಂಜ್ ಕಲರ್ ಗೈಸ್, ಆರೆಂಜ್ ಫುಲ್ಲು ಅಲ್ಟಿಮೇಟ್ ಆಗಿದೆ. ನಮ್ಮಂಥ ಸ್ಮಾಲ್ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡಿ. ಇನ್ನೂ ಜಾಸ್ತಿ ಕಂಟೆಂಟ್ ಮಾಡ್ಬೋದು, ಜಾಸ್ತಿ ವೀಡಿಯೋಸ್ ಮಾಡ್ಬೋದು, ಜಾಸ್ತಿ ಬ್ಲಾಗ್ಸ್ ಮಾಡ್ಬೋದು. ಇಲ್ಲ ಏನು ಗೊತ್ತಾ, ಏನು ಗುರು ವ್ಯೂಸೇ ಆಗಲ್ಲ, ಏನು ಮಾಡಿದ್ರೂ ಆಗಲ್ಲ ಅಂದ್ಬಿಟ್ಟು ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ, ಮತ್ತು ಇಂಟ್ರೆಸ್ಟ್ ಕೂಡ ಬರಲ್ಲ. ಹಾಗಂತ ಹೇಳ್ಬಿಟ್ಟು ನಾನು ನಿಲ್ಲಿಸ್ತೀನಿ ಅಂತ ಏನು ಹೇಳ್ತಿಲ್ಲ. A few minutes later. ಗೈಸ್ ಇವತ್ತು ಆಫೀಸ್ಗೆ ಕ್ಯಾಬಲ್ಲಿ ಹೋಗ್ತಾ ಇರೋದು. ನನ್ನ ಬೈಕ್ ಆಫೀಸಲ್ಲಿದೆ. ಫ್ರೈಡೇ ನೈಟ್ ತುಂಬ ಲೇಟ್ ಆಗಿತ್ತು, ಅದಕ್ಕೆ ಕ್ಯಾಬಲ್ಲಿ ಬಂದಿದ್ದೆ. ಇವಾಗ ಮತ್ತೆ ಕ್ಯಾಬಲ್ಲಿ ಹೋಗ್ಬೇಕು. ಸೊ ಕ್ಯಾಬ್ ಪ್ರೈಸ್ ಬಂದ್ಬಿಟ್ಟು ಅರೌಂಡ್ 540 ರುಪೀಸ್ ಆಗಿದೆ. ಇನ್ನೇನು ಬರ್ತಿದ್ದಾನೆ 500 ಮೀಟರ್ಸ್. ಸಿಕ್ಕಾಪಟ್ಟೆ ಬಿಸಿಲಿದೆ. ಈ ಸರ್ವಿಸ್ ಅವರೆಲ್ಲ ಇರ್ತಾರಲ್ಲ, ಬರೀ ಗಾಡೀಲೇ ಓಡಾಡೋರೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಅವ್ರಿಗೆಲ್ಲ. ಸ್ವಲ್ಪ AC ಕುತ್ಕೊಬಿಡ್ತೀವಿ, ಗೊತ್ತಾಗಲ್ಲ. 2000 years later. ಗೈಸ್ 3 ಡೇಸಿಂದ ಆಫೀಸಲ್ಲೇ ಇತ್ತು. ಸೊ ಫ್ರೈಡೇ ನೈಟ್ ಬಿಟ್ಟಿದ್ದು, ಫ್ರೈಡೇ ಸ್ಯಾಟರ್ಡೇ ಸಂಡೇ. ಸೊ 3 ದಿನದಿಂದ ಆಫೀಸಲ್ಲೇ ಬೈಕ್ ಇತ್ತು. ಇವತ್ತು ವಾಪಸ್ ತೊಗೊಂಡೋಗ್ತಾಯಿದ್ದೀನಿ ಮನೆಗೆ. ನಾನೇನು ಫುಲ್ಲು ಲಾಕ್ ಮಾಡಿರ್ತಾರೆ ಅಂದ್ಕೊಂಡೆ, ಲಾಕೇನು ಮಾಡಿಲ್ಲ ಸದ್ಯ. ಇಲ್ಲಾಂದರೆ ಏನು ಮಾಡ್ತಾರಂದರೆ ಜಾಸ್ತಿ ದಿನ ಆಫೀಸಲ್ಲೇ ಇದ್ದರೆ ಲಾಕ್ ಮಾಡಿಬಿಡ್ತಾರಲ್ಲ. ಇವತ್ತಂತೂ ಎಷ್ಟು ಬೇಜಾರಾಗೋಯ್ತಂದರೆ ಬೆಳಿಗ್ಗೆ ಏನು ಮಾಡಿದೆ ಅಂದರೆ ಹೋಗ್ತಾ ಹೇಳ್ತೀನಿ ತಾಳಿ. ಗೈಸ್ ಬೆಳಿಗ್ಗೆ ಬರಬೇಕಾದ್ರೆ ಕ್ಯಾಬಲ್ಲಿ ಬಂದಿದ್ದಲ್ವಾ. ಸೊ 540 ರುಪೀಸ್ ಆಯಿತು. ಆಮೇಲೆ ಏನು ಮಾಡಿದೆ, ನಾನು ಬಂದಮೇಲೆ ನೋಡ್ತಾ ಇದ್ದೀನಿ ಗಾಡಿ ಕೀನೇ ತಂದಿಲ್ಲ. ಸೊ ಏನು ಮಾಡಬೇಕು ಗೊತ್ತಿಲ್ಲ. ನಾನೇನು ಅನ್ಕೋತಾ ಇದ್ದೆ, ಮತ್ತೆ ಇವತ್ತು ಹೋಗ್ಬಿಟ್ಟು ನಾಳೆ ಮತ್ತೆ ನಾನು ಕ್ಯಾಬಲ್ಲಿ ಬರಬೇಕು, ಇಲ್ಲ ಆಟೋಲ್ಲಿ ಬರೋಣ ಅಂತ ಅನ್ಕೊತಾ ಇದ್ದೆ. ಅಷ್ಟರಲ್ಲಿ ನನ್ನ ಕಲೀಗು ಪೋರ್ಟರ್ ಮಾಡಿಸ್ಕೊಬಿಡಿ ಕೀನಾ ಅಂತ ಹೇಳ್ದೆ. ಸೊ ನಾನೇನು ಅಂದ್ಕೊಂಡೆ, ಒಳ್ಳೆ ಐಡಿಯಾ, ಪೋರ್ಟರ್ ಸುಮ್ಮನೆ ಇನ್ಸ್ಟಾಲ್ ಮಾಡಿಕೊಂಡು ಬುಕ್ ಮಾಡಿಬಿಟ್ಟು ಕೀ ತರಿಸ್ಬಿಡೋಣ ಅಂದ್ಬಿಟ್ಟು ಪೋರ್ಟರ್ನ ಇನ್ಸ್ಟಾಲ್ ಮಾಡಿಕೊಂಡೆ. ನಾನೇನು ಮಾಡಿದೆ, ಇಲ್ಲೇ ಆಫೀಸಿಂದ ಬುಕ್ ಮಾಡಿದೆ. ನಮ್ಮಮ್ಮ ಫೋನ್ ಮಾಡಿಬಿಟ್ಟು ಹಿಂಗೆ ಪೋರ್ಟರ್ ಅವ್ರು ಬರ್ತಾರೆ, ಗಾಡಿ ಕೀ ನಾನು ಮರ್ತೋಗಿದ್ದೀನಿ, ಕೊಟ್ಟು ಕಳಿಸು ಅಂದ್ಬಿಟ್ಟು ನಾನು ಹೇಳಿದೆ. ಅವರು ಓಕೆ ಅಂತು. ಸೊ ಕೊಟ್ಬಿಟ್ಟು ಕಳಿಸಿದ್ರು. ಪೋರ್ಟರ್ ಅವನು ಇಲ್ಲಿ ಬಂದುಬಿಟ್ಟು ನನಗೆ ಫೋನ್ ಮಾಡ್ತಾರೆ. ಸೊ ಕೀ ತೆಗೆದು ನೋಡಿದ್ರೆ ಯಾವ ಕೀ ಕೊಟ್ಟವ್ರು ಗೊತ್ತಾ, ಆ್ಯಕ್ಟಿವಾ ಕೀ ಕೊಟ್ಬಿಟ್ಟು ಕಳಿಸಿದ್ದಾರೆ. ನಾನು ನೋಡಿ ಮತ್ತೆ ಶಾಕು. ಅದಕ್ಕೆ 250 ರುಪೀಸು, 750 ರೂಪಾಯಿ ಅಲ್ಲೇ ಹೋಗಿ ಬೆಳಿಗ್ಗೆ. ನಾನು ಇವತ್ತು ಹೋಗೋದು ವಾಪಸ್ ಮತ್ತೆ ಬರೋದು ತುಂಬ ಚಾರ್ಜ್ ಆಗುತ್ತೆ, ದುಡ್ಡು ವೇಸ್ಟ್ ಅಂದ್ಬಿಟ್ಟು ಏನು ಮಾಡಿದೆ, ಮತ್ತೆ ಪೋರ್ಟರ್ ಬುಕ್ ಮಾಡಿದೆ. ನಮ್ಮಮ್ಮ ಕರೆಕ್ಟಾಗಿ ಫೋಟೋ ಎಲ್ಲ ಕಳಿಸಿ ಇದೇ ಕೊಟ್ಟು ಕಳಿಸ್ತೀನಿ ನೋಡು ಅಂತ ಹೇಳ್ಬಿಟ್ಟು ಒಂದು ಬಾಕ್ಸಲ್ಲಿ ಕೊಟ್ಬಿಟ್ಟು ಕಳಿಸಿದ್ರು. ಅದು ಕೊಟ್ಟು ಕಳಿಸಿದ್ಮೇಲೆ ಇವಾಗ ನಾನು ಬೈಕಲ್ಲಿ ವಾಪಸ್ ಹೋಗ್ತಾ ಇರೋದು. ಇಲ್ಲಾಂದರೆ ಇವತ್ತು ಆಫೀಸಲ್ಲೇ ಇರೋದಿದು. ಕೀ ತಂದಿಲ್ಲ ಅಂದ್ಬಿಟ್ಟು 500 ರೂಪಾಯಿ ಲಾಸ್ ನನಗೆ. ಅದೇ 500 ರುಪೀಸ್ ಇದ್ದರೆ ಪೆಟ್ರೋಲ್ ಹಾಕ್ಸ್ಕೊಂಡು 3 ಇಂದ 4 ದಿನ ಆರಾಮಾಗಿ ಓಡಿಸ್ತೀನಿ ಗಾಡಿನ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ID ಕೂಡ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಸೊ ಹೋಗಿ ಫಾಲೋ ಮಾಡಿ. ಫೇಸ್ಬುಕ್ಕಲ್ಲಿರೋರು ಅದನ್ನೂ ಲಿಂಕ್ ಇರುತ್ತೆ, ಫೇಸ್ಬುಕ್ ಕೂಡ ಫಾಲೋ ಮಾಡಿ. ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾನೆ ಇರುತ್ತೆ. ಇವಾಗ RCB ಟೀಮ್ ಏನಿದೆ, ಸೊ ರಜತ್ ಪತಿದಾರು, TDP ಮತ್ತು ಜಿತೇಶ್ ಶರ್ಮಾ, ಟಿಮ್ ಡೇವಿಡು, ಶೆಫರ್ಡು, ಕೃಣಾಲ್ ಪಾಂಡ್ಯ, ಇಷ್ಟು ಜನ ಸೇರಿಸ್ಬಿಟ್ಟು ಒಬ್ಬ ಆಡ್ತಾಯಿದ್ದ. ಯಾರು ಹೇಳಿ ಅವರು? ಒನ್ ಆ್ಯಂಡ್ ಓನ್ಲಿ ABD.
ಇನ್ಸ್ಟಾಗ್ರಾಮಲ್ಲಿ ಒಬ್ಬ ರೀಲ್ ಮಾಡಿಬಿಟ್ಟು ತುಂಬ ವೈರಲ್ ಆಗ್ತಿದ್ದಾನೆ. ಸೊ ಅವ್ನ ಪ್ರಿಡಿಕ್ಷನ್ ಏನಂದರೆ RCB ಕಂಟಿನ್ಯೂಸ್ ಆಗಿ 3 ಮ್ಯಾಚ್ನ ಸೋಲತ್ತಂತೆ. ಸೊ ಒಂದು ಆಲ್ರೆಡಿ ಸೋತಿದೆ, 12 ಸೋಲತ್ತೆ ಅಂದ್ಬಿಟ್ಟು ಅವನು ಹೆಂಗೆ ಹೇಳ್ತವನಂದರೆ ಬೈದು ಹೇಳ್ತವನೆ. ಮತ್ತು ಒಂದು ಚಾಲೆಂಜು ಹಾಕೋನೆ ಅವನು ಏನಂತ, 2 ಮ್ಯಾಚು ಸೋಲತ್ತೆ ಅಂದರೆ ಕಂಟಿನ್ಯೂಸ್ 3 ಮ್ಯಾಚ್ ಸೋಲತ್ತೆ. ಏನಾದ್ರು ಸೋತಿಲ್ಲ ಅಂದರೆ 3 ಮ್ಯಾಚು ಅವನು ಕಂಟೆಂಟ್ ಮಾಡೋದೇ ಬಿಟ್ಬಿಡ್ತಾನಂತೆ. ನನಗಂತೂ ಅವ್ನು ಹೇಳ್ದಂಗೆ ಸಾಧ್ಯನೇ ಇಲ್ಲ ನೆಕ್ಸ್ಟ್ 2 ಮ್ಯಾಚೂ ವಿನ್ ಆಗುತ್ತೆ. ದಿಸ್ ಈಸ್ ಮೈ ಪ್ರಿಡಿಕ್ಷನ್. ನೀವೇನಂತೀರಾ? ಇಲ್ಲಿ ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿ ಅಂತ ಇದೆ, ಸೂಪರಾಗಿರುತ್ತೆ ತಿನ್ನೋಕ್ಕೆ. ಬೆಳಿಗ್ಗೆ ಏನಾದರೂ ನಾನು ತಿಂಡಿ ಮಾಡಿಲ್ಲ ಅಂದರೆ ಇದೇ ರೋಡಲ್ಲಿ ಬರೋದು, ಬರ್ತಾ ಒಂದು ಇಡ್ಲಿ ಒಂದು ವಡೆ, ಇಲ್ಲಾಂದ್ರೆ ಒಂದು ಮಸಾಲೆ ದೋಸೆ ವಡೆ, ಏನು ಅಲ್ಟಿಮೇಟ್ ಆಗಿರೋದು ಗೊತ್ತಾ ಟೇಸ್ಟು, ಕಳೆದೋಗ್ಬೇಕು. ಅದಾದ ತಕ್ಷಣ ಒಂದು ಕಾಫಿ, ಒಬ್ಬೊಬ್ಬೊಬ್ಬೊಬ್ಬ ಸೂಪರು. ಸಿಕ್ಕಾಪಟ್ಟೆ ಧೂಳು ಗೈಸ್ ಇಲ್ಲಿ. ಇದು ಏನೋ ಇವರು ಇದು ಯಾಕೆ ವೈಟ್ ಟಾಪಿಂಗ್ ಮಾಡ್ತಾರೋ ಗೊತ್ತಿಲ್ಲ. ರೋಡ್ ಚೆನ್ನಾಗಿರೋದನ್ನೂ ಹಾಳು ಮಾಡ್ತಾರೆ ಇವರು. ಸುಮ್ಮನೆ ಒಂದು ಸ್ವಲ್ಪ ತಾರು ಹಾಕಿದರೆ ಆಗೋಗೋದು. ದುಡ್ಡು ಚೆನ್ನಾಗಿ ಹೊಡ್ಕೋತಾರೆ ಇದರಲ್ಲಿ. ಅಯ್ಯೋ ಇಲ್ಲಿ ರೈಟ್ ಹೋಗೋಕ್ಕಾಗಲ್ವಾ? ನಾನು ರೈಟ್ ಹೋಗ್ಬೇಕು ಸರ್, ಮುಂದೆ ಹೋಗಿ. ಇಲ್ಲಿ ರೈಟ್ ತೊಗೊಳಕ್ಕಾಗಲ್ಲ, ಎಲ್ಲಿ ತೊಗೊತೀರಾ? ನನಗೂ ಗೊತ್ತು ರೈಟ್ ಹೋಗ್ಬೇಕಂತ. ಏನು ಮಾಡೋಕ್ಕಲ್ಲ, ಮುಂದೆ ಹೋಗಿ ರಿಟರ್ನ್ ಮಾಡ್ಕೊಬರ್ಬೇಕು. ನೋಡಿ ಇಲ್ಲಿಂದ ಅದು ಎಲ್ಲಿ ತನಕ ಟ್ರಾಫಿಕ್ ಇದೆಯೋ ಯಪ್ಪ. ಇವತ್ತೇ ನಾನು ಫಸ್ಟ್ ಟೈಮ್ ನೋಡ್ತಿರೋದು ಇಷ್ಟೊಂದು ಟ್ರಾಫಿಕ್ ಇಲ್ಲಿ. ಏನು ಕರ್ಮನೋಪ್ಪ ಇಲ್ಲಿ. ಈ ರೋಡ್ ಯಾವಾಗ ರೆಡಿ ಮಾಡ್ತಾರೋ. ಪಾಳ್ಯದಲ್ಲಿ ಏನೋ ರೈಟ್ ಸೈಡ್ ನಿಂತ್ಕೊಬಿಟ್ರೆ ಫುಲ್ಲು ಟ್ರಾಫಿಕ್ಕು. ಈ ಅಣ್ಣ ಬಿಡ್ತಾನೆ ಇಲ್ವಲ್ಲ ನನಗೆ ಲೆಫ್ಟ್ ಸೈಡ್ ಹೋಗೋಕ್ಕೆ. ಉಸ್ಕೊಂಡು ಹೋಗ್ತಾ ಇರಬೇಕಿಲ್ಲಲ್ಲ, ಹಿಂಗೆ ನಿಂತ್ಕೊಬಿಟ್ರೆ ಹೋಗೋಕ್ಕೆ ಆಗಲ್ಲ. ಅದಕ್ಕೆ ರೈಟ್ ಸೈಡ್ ಹೋಗಲೇಬಾರ್ದು. ಮೋಸ್ಟ್ ಪ್ರಾಬಬ್ಲಿ ಇವಾಗ ಸಿಗ್ನಲ್ ಬಿಡ್ತಲ್ಲ, ನಾನು 2 ನಿಮಿಷನೂ ನಿಂತಿಲ್ಲ. ಸೊ ಆರಾಮಾಗಿ ಹೋಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ. ಗ್ರೀನ್ ಸಿಗ್ನಲ್ ನೋಡಿ. ಮ್ಯಾಕ್ಸ್ ಟು ಮ್ಯಾಕ್ಸು ನಾನು 3 ನಿಮಿಷನೂ ಇಲ್ಲ, 2 ಮಿನಿಟ್ಸ್ 2.5 ಮಿನಿಟ್ಸ್ ಅಂದ್ಕೊಳ್ಳಿ ಅಷ್ಟೇ, ದಾಟ್ಬಿಟ್ಟೆ. ಇಲ್ಲಿ ಸ್ವಲ್ಪ ಟ್ರಾಫಿಕ್ ಇರುತ್ತೆ. ಏನಕ್ಕಂದರೆ ಗಾರ್ಮೆಂಟ್ಸ್ ಎಲ್ಲ ಅಕ್ಕಪಕ್ಕನೇ ಇದೆ. ಸೊ ಅವರು ಇವಾಗ ಮನೆಗೆ ಹೋಗೋ ಟೈಮಲ್ಲ ಎಲ್ಲ ಗಾರ್ಮೆಂಟ್ಸ್ ಅವರು ಬಿಟ್ಟಿರ್ತಾರೆ. ಸೊ ಅಲ್ಲಿಂದ ಇಲ್ಲಿ ಬಸ್ ಸ್ಟಾಪ್ ಇದೆ. ಬಸ್ ಸ್ಟಾಪಿಗೆ ಬರೋಕ್ಕೆ ಎಷ್ಟೊಂದು ಜನ ನಡ್ಕೊಬರ್ತಿರ್ತಾರೆ. ಗೈಸ್ ಮನೆ ಹತ್ರ ಬಂದರೆ ಇಲ್ಲೇನೋ ಟಮಟೆ ಬಡಿಸಿದ್ದಾರೆ, ಏನಾಯ್ತು ಅಂತ ಗೊತ್ತಿಲ್ಲ. ಸೊ ಚಾರ್ಜ್ ಬೇರೆ ಖಾಲಿಯಾಗಿತ್ತು, ಅದಕ್ಕೆ ಬ್ಯಾಟ್ರಿ ಕನೆಕ್ಟ್ ಮಾಡಿಬಿಟ್ಟು ಇವಾಗ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಏನು ಗುರು ಇದು? ದೇವ್ರನ್ನ ಕರ್ಕೊಬಂದವ್ರು. ಗೈಸ್ ನಾನು ನೋಡ್ತಿರೋದು ಈ ಥರ ಅಲ್ಲ ಫಸ್ಟ್ ಟೈಮ್. ಅದು ನಮ್ಮ ಏರಿಯಾದಲ್ಲಿ ಯಾವ ದೇವರು ಅಂತ ಕರೆಕ್ಟಾಗಿ ಗೊತ್ತಾಗಲಿಲ್ಲ. ನಿಮ್ಗೇನಾದ್ರು ಗೊತ್ತಿದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಫೈನಲಿ ಆಫ್ಟರ್ 3 ಡೇಸ್ ಮತ್ತೆ ನನ್ನ ಗಾಡಿ ಬಂತು ಮನೆಗೆ. ಸೊ ಇಲ್ಲಿ ಗಾಡಿ ಇದ್ರೇ ಅದಕ್ಕೊಂದು ಕಳೆ, ಇಲ್ಲಾಂದರೆ ಈ ಸ್ಪೇಸ್ ಫುಲ್ಲು ಫ್ರೀ ಅನ್ಸ್ಬಿಟ್ರೆ ಏನೋ ಮಿಸ್ಸಿಂಗ್ ಥರ ಇರುತ್ತೆ. ಗಾಡಿನೂ ಫುಲ್ಲು ಬಿಸಿಯಾಗಿದೆ, ಕುತ್ಕೊಂಡು ನನ್ನ ಅಂಡು ಕೂಡ ಫುಲ್ಲು ಬಿಸಿಯಾಗಿದೆ. ಏನು ನಾನು ಇವಾಗ ಬಂದಿರೋದು ತಾನೆ, ಫ್ರೆಶ್ ಅಪ್ ಆಗೋದು ಬೇಡವ ನಾನು? ಇನ್ನೂ ಇದಕ್ಕೆಲ್ಲ ಬೈಂಡಿಂಗ್ ಹಾಕ್ಬೇಕು, ಹಂಗೆ ತೊಗೊಂಡೋಗ್ಬಾರ್ದು. ಸರಿ ನೋಡ್ದೆ ಬಿಡು. ನನಗೆ ನನ್ನ ಬ್ಯಾಗ್ ಇದೆ ಹಿಂಗೆ, ಇನ್ನು ಬ್ಯಾಗ್ ಕೂಡ ತೆಗ್ದಿಲ್ಲ. ಸರಿ ಆಯ್ತು ಬಿಡು, ನಾನು ಈಗ ಫ್ರೆಶ್ ಅಪ್ ಆಗಬೇಕು. ಗೈಸ್ ಫಸ್ಟ್ ಟೈಮ್ ನೋಡ್ತಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಮಾಡಿ. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು ಗೈಸ್.